स्वागत है आपका यस न्यूज़ कर्नाटक एक्सप्रेस में। मैं आपके साथ सुफियान। आइए आज की खबर पर नजर डालते हैं। कर्नाटक राज्य दलित संघर्ष समिति नागेश ಶ್ರೀಯುತ ನಾಗೇಶ್ ತಳವಾರ್ ಅವರು ಜಿಲ್ಲಾಧ್ಯಕ್ಷರು ವಿಜಯಪುರ, ಎನ್ ಶಂಕರ್ ಅವರು ಮತ್ತು ವಿಠಲ್ ಸಗರಮ್ಮನವರು, ಅಂತರ ಮುಗುರು ಅವರು, ವಿಜಯಕರ್ ಅವರು, ಅನೇಕ ಎಲ್ಲ ದಲಿತ ಪದಾಧಿಕಾರಿಗಳಿಗೆ ಬಂದು ಮನವಿ ಪತ್ರ ಕೊಟ್ಟಿದ್ದೀರಿ. ಅದನ್ನು ನಾನು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಯಾವ ಇಲಾಖೆಗೆ ಬರ್ತಾವೋ ಅವನ್ನೆಲ್ಲರೂ ಮುಂದಿನ ಸರ್ ಒಂದು ಡೇಟ್ ಫಿಕ್ಸ್ ಮಾಡಿ, ದಯಮಾಡಿ ಜಿಲ್ಲಾಧಿಕಾರಿಗಳು ಒಂದು ಡೇಟ್ ಫಿಕ್ಸ್ ಮಾಡಬೇಕು. ನಮ್ಮ ಸಂಘಟನೆ ಪದಾಧಿಕಾರಿಗಳು ಅಧಿಕಾರಿಗಳು ಚರ್ಚಿಸಲು ಒಂದು ಡೇಟ್ ಫಿಕ್ಸ್ ಮಾಡಿ ಕೊಟ್ಟರೆ ನಾವು ಡಿಸ್ಕಸ್ ಮಾಡ್ತೀವಿ. ಸಮಸ್ಯೆಗಳು ಭಾಳ ಅದಾವೆ ಸರ್, ಭಾರಿ ಸಮಸ್ಯೆಗಳಿದೆ ಸರ್. ಯಾಕಂದ್ರೆ ನಿಮ್ಮದು ನಮ್ಮ ಗಂಗೂರು ಅದು ಸರ್ವೆ ನಂಬರ್ 11, 12, 13, 14 ಅದು ಸ್ಮಶಾನ ಭೂಮಿಗೆ ಅಂತೇಳಿ ದಲಿತರು ಕೊಟ್ಟಿದ್ದು. ಅದನ್ನು ಬೇರೆದವ್ರಿಗೆ ಆಗೈತಿ. ಈಗಾಗಲೇ ಒಂದು ಸಭೆ ಮಾಡಿರಿ, ದಯವಿಟ್ಟು ತಾವೇ ಇದ್ದಾಗ ಆಗೈತಿ. ಮತ್ತು ಮುದ್ದೇಬೇಳ ಸರ್ವೆ ನಂಬರ್ 378 ಅದನ್ನು ತಾವೇ ಟಾರೋ ಪಾಸ್ ಮಾಡಿರಿ. ಅದು ಏನು ಈಗ ನಮ್ಮ ಸಂವಿಧಾನಬದ್ಧ ಹಕ್ಕುಗಳನ್ನ ಈಡೇರಿಸ್ತೀವಿ ಅಂತ ಜಿಲ್ಲಾಧಿಕಾರಿ ಮನವಿ ಸ್ವೀಕರಿಸಿದ್ದಾರೆ. ಅದು ಒಂದು ವಾರದಲ್ಲಿ ತುರ್ತು ಸಭೆ ಮಾಡ್ತೀನಿ ಪದಾಧಿಕಾರಿ ಜೊತೆ ಅಂತ ಹೇಳಿದ್ದಾರೆ. ಇನ್ನು ಮುಂದೆ ನಮ್ಮ ಸಂವಿಧಾನ ಹಕ್ಕುಗಳನ್ನು ಈಡೇರದೇ ಇದ್ದದಲ್ಲಿ ಇನ್ನು ದೊಡ್ಡ ಮಟ್ಟದಲ್ಲಿ ದೊಡ್ಡ ಪ್ರಮಾಣದ ಪ್ರತಿಭಟನಾ ಚಳವಳಿ ಮಾಡೇ ಮಾಡ್ತೀವಿ ನಾವು. ಬಿಜಾಪುರ ಜಿಲ್ಲೆದಂತ ದಲಿತರ ದೌರ್ಜನ್ಯಗಳು ನಡೀತಾನೇ ಇದೆ. ದಲಿತರ ಸ್ಮಶಾನ ಇಲ್ಲ, ಹೆಣ್ಣು ಮಕ್ಕಳಿಗೆ ಆಶ್ರಯ ಯೋಜನೆ ಮನೆಗಳು ಇಲ್ಲ. ಇದೊಂದು ಪ್ರಮುಖ ಬೇಡಿಕೆ ಇವತ್ತು ನಾವು ಕೊಟ್ಟಿದ್ದೀವಿ. ಇವತ್ತಿನ ದಿವಸ ಜಿಲ್ಲಾ ಬಂದು ಇವತ್ತು ಹೇಳಿದ್ದಾರೆ, ಈಗ ನಿಮ್ಮ ಸಮ್ಮುಖದಲ್ಲೇ ಹೇಳಿದ್ದಾರೆ, ದಯಮಾಡಿ ಸರ್ಕಾರದವ್ರು ನಮ್ಮ ಬೇಡಿಕೆ ಈಡೇರಿಸಲೇಬೇಕಂತ ಹೇಳ್ತಾ ಇದ್ವಿ. ಒಂದು ವೇಳೆ ನೀವು ನಿರ್ಲಕ್ಷ್ಯ ವಹಿಸಿದಲ್ಲಿ ಇನ್ನು ಸಾವಿರಾರು ಜನ ಜಿಲ್ಲಾಧಿಕಾರಿ ಕಚೇರಿನ ಮುತ್ತಿಗೆ ಆಗ್ತಾ ಇದ್ವಿ. ನಮ್ಮ ಬೇಡಿಕೆ ಈಡೇರಿಸ್ಕೊಂಡು ಮುತ್ತಿಗೆ ಆಗ್ತೀವಿ ಅಂತ ಈ ಮೂಲಕ ಹೇಳ್ಕೊಂಡು ಬಯಸ್ತೀವಿ. ಸರ್ ಅಂಬೇಡ್ಕರ್ ಸರ್ಕಲ್ನಿಂದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಜಾತ್ರೆ ಮಾಡಿದ್ವಿ ಸರ್. ಬಸವನ ಬಾಗೇವಾಡಿಯಲ್ಲಿ ಸರ್ಕಾರ ಗೋಮಾಳ ಪೈಕಿ 5 ಎಕರೆ ಜಮೀನನ್ನು ಆಶ್ರಯ ಯೋಜನೆಯಲ್ಲಿ ಕಾಯ್ದಿರಿಸಿ ಮಂಜೂರು ಮಾಡಬೇಕಂತ ಪ್ರಮುಖ ಬೇಡಿಕೆ. ಆಮೇಲೆ ಬಸವನ ಬಾಗೇವಾಡಿ ಸ್ಮಶಾನ ಬೇಕಾಯಿತು. ಮತ್ತು SC/ST ದೌರ್ಜನ್ಯಕ್ಕೆ ನಡೀತಾನೇ ಇದೆ. ಹೆಣ್ಣು ಮಕ್ಕಳ ಮೇಲೆ ಹೆಣ್ಣು ಮಕ್ಕಳ ದೌರ್ಜನ್ಯ ನಡೀತಾನೇ ಇದೆ. ಇಂಥ ಹಲವಾರು ವಿಚಾರಗಳ ಬಗ್ಗೆ ಇವತ್ತು ಧರಣಿ ಮಾಡಿದ್ವಿ. ಅಪ್ಪ ಜಿಲ್ಲೆಗೆ ಹೇಳಿದ್ರು ನಿಮ್ಮ ಸಮಸ್ಯೆ ಬಗೆಹರಿಸ್ಕೊಡ್ತೀರಿ ಅಂತ ಹೇಳಿದ್ದಾರೆ. ಮುಂದೆ ನೋಡಬೇಕು, ಅಧಿಕಾರಿಗಳ ಭರವಸೆಗಳು ನೋಡಿ ನಾವು ಕಿವಿಯಲ್ಲಿ ತೂತಾಗ್ಬಿಟ್ಟಿದೆ, ಕಿವಿಗಳು ತೂತಾಗಿದೆ. ನೋಡೋಣ ಏನು ಹೇಳ್ತಾರೆ ಮುಂದಿನ ದಿನಗಳಲ್ಲಿ ಅಂತ. ಮುಂದೆ ಅದಕ್ಕೆ ಏನೈತಿ ಹೋರಾಟ ನಿರಂತರ ನಡೀತೈತಿ. ಎನ್ ಶಂಕರ್ ರಾಜ್ಯ ಸಂಚಾಲಕ, ಬೆಂಗಳೂರು. ಜೈ ಭೀಮ್. ನಾವು ನೂರಾರು ಮಹಿಳೆಯರು ಕೂಡಿ ನಾವು ಅಂಬೇಡ್ಕರ್ ಸರ್ಕಲಿಂದ DC ಅವ್ರ ಆಫೀಸರನ್ನವರೆಗೆ ನಾವು ಮನವಿ ಕೊಟ್ಟಿದ್ದೀವಿ. ಅದರ ಸಲುವಾಗಿ DC ಅವರು ಇವಾಗ ಮನವಿ ಸ್ವೀಕರಿಸಿದ್ದಾರೆ. ನಮ್ಮ ಮೂಲಭೂತ ಹಕ್ಕುಗಳು ಏನು ನಮ್ಮ ದಲಿತರಿಗೆ ಸಿಗಬೇಕಾಗಿದ್ದು ಅದನ್ನು ಒಪ್ಪಿಸಲಿ ಅಂತೇಳಿ ನಾವು ಹೇಳ್ಕೊತೀವಿ. ಯಾಕಂದ್ರೆ ಒಂದು ಬಿಜಾಪುರ ಜಿಲ್ಲೆಯಲ್ಲಿ ಎಷ್ಟೊಂದು 30 ತಾಲೂಕುಗಳು ಬರ್ತಾವೆ. ತಾಲೂಕು ಒಳಗೆ ಎಲ್ಲಿ ಕೆಲವೊಂದಲ್ಲಿ ಸರಿಯಾಗಿ ಶೌಚಾಲಯ ಇಲ್ಲ, ಆಮೇಲೆ ಹೆಣ್ಮಕ್ಳಿಗೆ ಸರಿಯಾದ ಮರ್ಯಾದೆ ಕೊಡಲ್ಲ, ಆಮೇಲೆ ಶೀಲ ಮಾಡ್ತಾರೆ. ಆಮೇಲೆ ಒಟ್ಟು ಬಾಗೇವಾಡಿಯಲ್ಲಿ ನಾವು 5 ಎಕರೆ ಮ್ಯಾಗ ಚಿಲ್ಲರ್ ಗುಂಟೆ ನಾವು ಗೌರ್ಮೆಂಟ್ ಜಾಗ ಹಿಡಿದಿದೆ. ಅದು ಎಲ್ಲ ಏನು ಪಾಪ ಬಡವರು ಎಲ್ಲಿ ಏನು ಮನೆ ಇಲ್ಲ ಅಲ್ಲ, ಅವರು ಕೇವಲ ಬಡವರು ಇದ್ದವ್ರಿಗೆ ನಾವೆಲ್ಲ ಆಲ್ರೆಡಿ ಅರ್ಜಿ ಕೊಟ್ಟಿದ್ದೀವಿ. ಮತ್ತು ಅದು ನಮಗೆ ಸಮಾನಾಗಿ ಕೊಟ್ಟರೆ ಮತ್ತು DC ಅವ್ರಿಗೆ ಮನವಿ ಸಲ್ಲಿಸಿದ್ದೀವಿ. ಮತ್ತು ಅವು ಕೊಡಬೇಕು. ಆಮೇಲೆ ನಾವಿಲ್ಲ ಅಂದರೆ ನಿರಂತರವಾಗಿ ಹೋರಾಟ ಮಾಡ್ತಿದ್ದೀವಿ. ಆದ್ರೆ ಇವತ್ತು ಹೋರಾಟ ಮಾಡೇ ಮನವಿ ಕೊಟ್ಟಿದ್ದೀವಿ. ಆದರೆ ಇದೇ ಪ್ರಕಾರ ನಾವು ಪ್ರತಿ ತಿಂಗಳೂ ಹೋರಾಟ ಮಾಡೋಕೆ ರೆಡಿಯಾಗಿದ್ದೀವಿ. 100 ಮಹಿಳೆಯರು ಬಂದಿದ್ದಾರೆ ನಮ್ಮ ಸಂಘಟ.
ಹಾಂ ರೀ ಹಾಂ ಸರ್ಕಾರಿ ಜಮೀನು ನಮಗೆ. ಆಮೇಲೆ ಹೆಣ್ಮಕ್ಳಿಗೆ ಕೆಲವೊಂದು ಹಳ್ಳಿಯಲ್ಲಿ ಶೌಚಾಲಯ ಇಲ್ಲ, ಮನೆ ಇಲ್ಲ, ಕೇವಲ ಬಡವರು ಇರ್ತಾರೆ. ಎಲ್ಲ ಪ್ರತಿಯೊಂದು ಹಳ್ಳಿಯಲ್ಲಿ ಬಡವರು ಇದ್ದಾರೆ. ಪ್ರತಿಯೊಂದು ಹಳ್ಳಿಗೆ ತಲುಪಿಸಬೇಕು, ಗೋರ್ಮೆಂಟ್ ಗುರುತಿಸಬೇಕು, SC ST ಜನಾಂಗಗಳನ್ನು ಗುರುತಿಸಬೇಕು. ಯಾರು ಬಡವರು ಅದಾರ ಯಾರು ಇಲ್ಲ ಅನ್ನೋಂಥದ್ದು ವಿಚಾರ ಮಾಡಬೇಕು. ಇದ್ದವ್ರನ್ನೇ ಗುರುತಿಸೋಸ ಅಲ್ಲ. ನಾವೆಲ್ಲ ನಿರಂತರವಾಗಿ ನಾವೆಲ್ಲ ಮನೆ ಮಠ ಎಲ್ಲ ಬಿಟ್ಟು ನಾವು ಹೋರಾಟ ಮಾಡ್ತಿದ್ದೀವಲ್ಲ, ನಾವು ಕೇವಲ ಬಡವರಿಗೆಲ್ಲ ನಾವು ಉದ್ಧಾರ ಮಾಡ್ಬೇಕನ್ನೋ ಉದ್ದೇಶಕ್ಕಾಗಿ ನಾವು ಬಂದಿದ್ದೀವಿ. ಆದರೆ ನೀವು ವಿಚಾರ ಮಾಡಬೇಕು. ಇವಾಗ ಮನವಿ ಕೊಟ್ಟಿದ್ದೀವಿ, ನಿರಂತರವಾಗಿ ಹೋರಾಟ ಮಾಡೋಕೆ ನಾವು ಸಿದ್ಧವಾಗಿದ್ದೀವಿ. 100 ಮಹಿಳೆಯರು ಬಂದಿದ್ದಾರೆ. ಅಂದ್ರೆ ಎನ್ ಶಂಕರ್ ಹಾಂ ಬಂದಿದ್ದವ್ರು ಬಂದ್ರೂ ನೇಂಬರ್ ಇಲ್ಲ ಬಂದಿದ್ದಾವ್ರಿ. ನೇಂಬರ್ 30,000 25,000 20,000 ಕೇಳಿದ್ರೆ ಬಡವ್ರು ಎಲ್ಲಿಂದ ಕೊಡ್ಬೇಕ್ರಿ ಸರ? ಹಾಂ ಬಡ್ಡಿ ಹಂಗ, ಕೇವಲ ಬಡ್ಡಿ ಹಂಗ 50 ರೂಪಾಯಿ ಎಷ್ಟು 5 ಬಡ್ಡಿ 3 ಬಡ್ಡಿ ಹಿಂಗ ಎಲ್ಲ ಮಂದಿಗೆಲ್ಲ ದೌರ್ಜನ್ಯ ಮಾಡ್ತಾರ. ದುಡಿಯೋರು ಕಾರ್ಮಿಕರು 200 ರೂಪಾಯಿ ಹೆಣ್ಮಕ್ಳು ಪೇಮೆಂಟ್ ತಂದು ಬೆಳಗ್ಗೆ ಸಂತಾನ ಕೆಲಸ ಮಾಡಿ ಅದೇ ತಂದು ಹೆಣ್ಮಕ್ಳು ದುಡಿತಾರೆ. ಇವತ್ತೆಲ್ಲ ನಮ್ಮ ಜೊತೆ ಸಂಘಟನೆ ಹೋರಾಟ ಮಾಡ್ಲಿಕ್ಕೆ ನಿಂತಿದ್ದಾರೆ. ಪಾಪ ಅವ್ರು ದುಡಿದ್ರೇ ಅವ್ರಿಗೆ ಹೊಟ್ಟಿ ಮನೆಗೆ, ಇಲ್ಲಂದ್ರೆ ಇಲ್ಲ. ಅಂದ್ರೆ ಇಂಥ ಮನೆ ಹೆಣ್ಮಕ್ಳು ಮನೆ ಕಟ್ಕೊಳಕಂದ್ರೆ 30,000 ನೇಂಬರ್ಗಳಿಗೆ ಹೆಂಗೆ ಕೊಡ್ಬೇಕು? ಅವರು ಹೆಂಗೆ ಕೊಡ್ಬೇಕು? ನೇಂಬರ್ಗಳಿಗೆ ಕೊಡಲ್ಲ. ನೇಂಬರ್ ಆಗಿದ್ದಾರೆ, ನೇಂಬರ್ ಆಲ್ರೆಡಿ ದುಡ್ಡು ತಿಂದಿದ್ದಾರೆ. ಪ್ರತಿಯೊಂದು ಪಂಚಾಯತಿಗೆ ಹೋಗಿ ಇದನ್ನೆಲ್ಲ ಚರ್ಚೆ ಮಾಡಬೇಕು. DC ಸಾಹೇಬ್ರು ಪ್ರತಿಯೊಂದು ಪಂಚಾಯತಿಗೆ ಹೋಗ್ಬೇಕು, ಪ್ರತಿಯೊಂದು ಹಳ್ಳಿಗೆ ಹೋಗ್ಬೇಕು. 100 ಮಹಿಳೆಯರು ಬಂದಿದ್ದಾರೆ ನಮ್ಮ ಸಂಘಟ. 20,000 ಕೊಟ್ರೆ ಮಾತ್ರ ಹಾಕ್ತೀನಿ, ಇಲ್ಕಂದ್ರೆ ಹಾಕೋದಿಲ್ಲ ಅಂತ ಸ್ವಚ್ಛ ಹೇಳ್ತಾರೆ. ಅಂದ್ರೆ ನಮ್ಗೆ ಅಷ್ಟೊಂದು ಜನರಲ್ ನಾಲೆಜ್ ಇದ್ದಿದ್ದಿಲ್ಲ. ಈಗೀಗ ಹೊರಗೆ ಬಿದ್ದೀವಲ್ಲ, ಈಗ ನಮ್ಮ ಸರ್ ಎಲ್ಲ ನಮ್ಗೆ ಯಾವ ತರ ಇರ್ಬೇಕು ಅಂತ ಹೇಳ್ಕೊಡತ್ತಾರ. ಆಮೇಲೆ ಸರ್ ಇನ್ನೂ ಅಂದ್ರೆ ನಮ್ಮ SC ST ಜನಾಂಗ ಮಕ್ಕಳಿಗೆಲ್ಲ ಫೀಸ್ ಪ್ರೈವೇಟ್ ಸ್ಕೂಲಲ್ಲೆಲ್ಲ ಲಕ್ಷಾನ್ಗಟ್ಲೆ ಕೇಳ್ತಿದ್ದಾರೆ. ಲಕ್ಷಾನ್ಗಟ್ಲೆ ಸ್ಕೂಲ್ ಫೀಸ್ ಯಾರು ಕೊಡೋಕ್ಕಾಗ್ತದೆ? ನಮ್ಮ SC ST ಮಕ್ಕಳು ಸರಿ ಸರ್. ನಾನೇ ಕೊಡ್ತೀನಿ ಪ್ರತಿಯೊಂದು ಸ್ಕೂಲಲ್ಲಿ ಬನ್ನಿ, ನಾನೇ ಕೊಡ್ತಿದ್ದೀನಿ ಪ್ರತಿಯೊಂದು ಸ್ಕೂಲಲ್ಲಿ. ಯಾಕಂದ್ರ ಸ್ಕೂಲ್ ಒಂದು ಬಿಸ್ನೆಸ್ ಆಗಿ ಅದನ್ನೆಲ್ಲ ನಿಲ್ಲಿಸಬೇಕು. ಎಲ್ಲ ಬೆಂಗಳೂರು ತಲುಪಬೇಕು. ಇದು ಸ್ಕೂಲ್ ಬಿಸ್ನೆಸ್ ಆಗಿದೆ. ಯಾಕಂದ್ರೆ ನನ್ನ ಮಗಳೇ MBBS ಮಾಡಿಸ್ಬೇಕಂತ ನನಗೆ ಎಷ್ಟೋ ಆಸೆ, ಎಷ್ಟೋ ಕನಸುಗಳು. ನನ್ನ ಮಗಳಿಗೆ 2.5 ಲಕ್ಷ ರೂಪಾಯಿ ತುಂಬಿದ್ರೂ ನನ್ನ ಮಗಳಿಗೆ ಎಜುಕೇಶನ್ ಆಗಲಿಲ್ಲ. ನನ್ನ ಮಗಳದೇ ನಂದೇ ಹೇಳ್ತೀನಿ. ಅಂದ್ರೆ ಈ ಥರ ಮಕ್ಕಳು ಎಲ್ಲರೂ SC ಅವ್ರು ಎಲ್ಲಿ ಕಟ್ತಾರೆ, ST ಅವ್ರು ಎಲ್ಲಿ ಕಟ್ತಾರೆ? ಕೇವಲ ಬಡವರು ಯಾರು ಕಟ್ತಾರ? ಶ್ರೀಮಂತರು, MLA MP ಮಕ್ಕಳು ಎಲ್ಲ ಕಲಿತಿದ್ದಾರೆ. ನಮ್ಮ ಮಕ್ಕಳು ಏನು ಮಾಡ್ತಿದ್ದಾರೆ? ನಮ್ಮ ಮಕ್ಕಳು ನಾವು ಲಕ್ಷಾನ್ಗಟ್ಲೆ ರೊಕ್ಕ ಹಾಕಿ ನಮ್ಮ ಮಕ್ಕಳನ್ನ ಮನೆಯಲ್ಲಿ ಇಟ್ಕೊಂಡು ಕೂತೋದಾಗೈತಿ. ನನ್ನ ಹೆಸರು ಕಮಲಾ ಬಿಸ್ನಾಳ್ ಅಂತ, ಬಿಜಾಪುರ ಜಿಲ್ಲಾ DSS ಅಧ್ಯಕ್ಷ. ಎನ್ ಶಂಕರ್ ಸಾಹೇಬರು ಮತ್ತು CG ವಿಜಯಕರ್ ಸರ್ ಬಂದಾರ, DB ಮುದುರ್ ಸರ್ ಬಂದಾರ. ದಲಿತರ ಮೇಲೆ ದಿನನಿತ್ಯ ಆಗುತ್ತಿರೋ ದೌರ್ಜನ್ಯವನ್ನು ಅತಿ ಹೆಚ್ಚು ಆಗ್ತಿದೆ ದಿನನಿತ್ಯ. ಆದ ಕಾರಣ ಅತಿ ಮುಂದೆ ದಿನಗಳಲ್ಲಿ ದಲಿತರ ಮೇಲೆ ದೌರ್ಜನ್ಯ ನಿಂದಿಸ ಹೋದಲ್ಲಿ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ತೀವಿ. ಸರ್ ಮನವಿ ಕೊಟ್ಟಿವ್ರಿ ಈಗ ಸರ್. ನಾವು ಅಂಬೇಡ್ಕರ್ ಸರ್ಕಲ್ DC ಸಾಹೇಬ್ರು ಸರ್ ದಲಿತರಿಗೆ ಸರ್ ನಮ್ಮ ಟಕ್ಕಳಿಗೆ ಗ್ರಾಮದಲ್ಲಿ ಸರ್ ಖಾಲಿ ಒಂದು ಸರ್ಕಾರಿ ಜಾಗದಿಂದ ಅವ್ರಿಗೆ 5 ಎಕರೆ 15 ಗುಂಟೆ ಸರ್. ಅದನ್ನು ದಲಿತರಿಗೆ ಮನೆಗಳೆಲ್ಲ ಕಾರಣಕ್ಕೆ ಮಾಡ್ಕೊಡ್ಬೇಕಂತ ನಾಗೇಶ್ ತವರ್ DS ಜಿಲ್ಲಾಧ್ಯಕ್ಷ. ಸಂಘಟನೆ ನೇತೃತ್ವದಲ್ಲಿ ಇವತ್ತಿನ ದಿವಸ ವಿಜಯಪುರ ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ಸಾಕಷ್ಟು ಜನ ಮಹಿಳೆಯರು ಮತ್ತು ನಮ್ಮ DSSನ ಎಲ್ಲ ಪದಾಧಿಕಾರಿಗಳು ಒಂದು ಹೋರಾಟದ ಮುಖಾಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಅಥವಾ ಅಲ್ಲಿ ಸರ್ಕಲ್ಗೆ ನಾವು ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ವಾದ್ಯ ವೈಭವದೊಂದಿಗೆ ನಮ್ಮ ಹಲಗಿ ಬಡ್ಕೊತಾ ನಾವು ಇಲ್ಲಿ DC ಸಾಹೇಬ್ರವರಿಗೆ ನಾವು ಇಲ್ಲಿ ಮನವಿನ ಕೊಡ್ಲಿಕ್ಕೆ ಬಂದಿದ್ದೇವೆ. ನಮ್ಮ ಹಲವಾರು ಬೇಡಿಕೆಗಳದಾವು. ಈಗಾಗಲೇ ನಮ್ಮ ಸಹೋದರಿಯರು ಹೇಳಿದ ಹಾಗೆ ಈ ಸರ್ಕಾರ ಯಾವುದೇ ಸರ್ಕಾರಗಳಿರ್ಬೋದು, ಅಲ್ಲಿ ಸರಿಯಾದಂಥ ದಲಿತರಿಗೆ ವ್ಯವಸ್ಥೆ ಆಗ್ತಾಯಿಲ್ಲ. 75 ವರ್ಷ ಸ್ವಾತಂತ್ರ್ಯ ಸಿಕ್ಕರೂ ಕೂಡ ಇವತ್ತಿನ ದಿವಸನೂ ಕೂಡ ನಮ್ಮ ಮಹಿಳೆಯರ ಮೇಲೆ ದೌರ್ಜನ್ಯಗಳು ನಡೀತಾವೆ. ಹಿಂದಿನ ದಿನಮಾನಗಳಲ್ಲಿ ನಮ್ಮ ಮಹಿಳೆಯರನ್ನು ಅನಿಷ್ಟ ಪದ್ಧತಿ, ದೇವದಾಸಿ ಪದ್ಧತಿ ಅಂತ ಹಲವಾರು ಪದ್ಧತಿಗಳು ಅಳವಡಿಸಿ ನಮ್ಮನ್ನು ಹೇಲು ಹೆಂಡಿ ಬಳಿಲಿಕ್ಕೆ ಒಂದು ವ್ಯವಸ್ಥಿತವಾದಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊತಾನೆ ಬಂದ್ದಾರೆ ಹಿಂದಿನ ಕಾಲದಿಂದನೂ. ಆದರೆ ಇನ್ನು ಮುಂದೆ ಇದೆಲ್ಲ ಆಗಬಾರ್ದು. ಬಾಬಾ ಸಾಹೇಬರ ಸಂವಿಧಾನದ ಅಡಿಯಲ್ಲಿ ನಮ್ಮ ಮಹಿಳೆಯರಿಗೆ ಮತ್ತು ನಮ್ಮ ಜನಾಂಗಕ್ಕೆ ನ್ಯಾಯ ಸಿಗಬೇಕು. ಮತ್ತು ನಮ್ಮ ಜಿಲ್ಲೆಯಾದ್ಯಂತ ಸಾಕಷ್ಟು ಕಡೆಗಳಲ್ಲಿ ಏನು ಸ್ಮಶಾನ ಭೂಮಿ ಇಲ್ಲ. ಅದಕ್ಕಾಗಿ ದಯಮಾಡಿ ಜಿಲ್ಲಾಧಿಕಾರಿಗಳು ತಕ್ಷಣ ಸ್ಮಶಾನ ಭೂಮಿಯನ್ನು ಒದಗಿಸಿಕೊಡ್ಬೇಕು. ಅಷ್ಟೇ ಅಲ್ಲ,
ನಮ್ಮ ಮಕ್ಕಳು ಏನಾದರೂ ಒಂದು ತಪ್ಪು ಮಾಡಿದ್ರೆ ಪಟ್ಟ ನಮ್ಮವ್ರು ಏನಾದರೂ ನಮ್ಮ ಹುಡುಗ ನಮ್ಮ ಹುಡುಗಿನ ಏನಾದರೂ ಓಡಿ ಹೋಗಿದಂಥ ಪ್ರಕರಣಗಳು ಬಂದಲ್ಲಿ ತಕ್ಷಣ ನಮ್ಮನ್ನು ಕೇಸ್ ಮಾಡಿ ಪೋಕ್ಸೋದೊಳಗೆ ಒಳವಡಿಸಿ ಅವ್ರನ್ನ ಜೈಲಿಗೆ ಹಾಕುವಂಥ ಕೆಲಸ ಮಾಡ್ತಾರೆ. ಅದೇ ಮೇಲ್ಜಾತಿಯವ್ರು ಯಾರು ಮಾಡಿದ್ರೆ ಅವ್ರು 4 ದಿವಸ 5 ದಿವಸ ಬಿಟ್ಟು ಅವ್ರಿಗೆ ರಾಜಿ ಮಾಡ್ತಾರೆ. ರಾಜಿ ಮಾಡಿ ಅವ್ರಿಗೆ ಯಾವುದೇ ರೀತಿಯ ತೊಂದರೆ ಆಗದ ಹಾಗೆ ನೋಡ್ಕೊಂಡು ಹೋಗ್ತಾರೆ. ಅಷ್ಟೇ ಅಲ್ಲ, ಬಾಗೇವಾಡಿ ತಾಲೂಕು ಆಗಿರ್ಬೋದು, ಇನ್ನಿತರ ಹಲವಾರು ತಾಲೂಕುಗಳಲ್ಲಿ ನಮ್ಮ SC ಜನಾಂಗಕ್ಕೆ ಸಾಕಷ್ಟು ಜನರಿಗೆ ಮನೆಗಳಿಲ್ಲ. ಜನಸಂಖ್ಯೆ ಬೆಳಕೋತ್ ಹೋಗ್ತದ. ಒಂದು ಮನೆ 4 ಅಣ್ಣತಮ್ಮರು ಹುಡ್ತಾರೆ. ಅಲ್ಲಿ ನಮಗೆ ಭೂಮಿಗಳಿಲ್ಲ, ಮನೆಗಳಿಲ್ಲ. ಅದೇ ರೀತಿಯಾಗಿ ನಮಗೆ ಭೂಮಿ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು. ಬಸವನ ಬಾಗೇವಾಡಿ ತಾಲೂಕಿನಲ್ಲಿ ಅದೇನು 5 ಎಕರೆ ಜಮೀನು ಐತಲ್ಲ, ಅಲ್ಲಿ ಸುಮಾರು ನಮಗೊಂದು 500 ಮನೆಗಳನ್ನು ಹಾಕಿ ಕೊಡಬೇಕು. ಎಲ್ಲ ನಮ್ಮ ದಲಿತರನಲ್ಲಿ ಅಲ್ಲಿ ಮನೆಗಳನ್ನು ಹಾಕಿ ಕೊಟ್ಟು ಅಲ್ಲಿ ಇರಲಿಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕು. ಅಷ್ಟೇ ಅಲ್ಲ, ನಮ್ಮ ಮಹಿಳೆಯರು ಈಗಾದರೂ ಕೂಡ ರೋಡಿನ ಪಕ್ಕ ಬಹಿರ್ದೇಶಕ್ಕೆ ಹೋಗುವಂಥ ಒಂದು ಸಂದರ್ಭ ಭಾಳ ಐತಿ. ಆ ನಿಟ್ಟಿನಲ್ಲಿ ಸರ್ಕಾರ ಅದಕ್ಕೆ ಸುಮಾರು 50,000 ರೂಪಾಯಿಗಳನ್ನು ಒಂದು ಗುರಿ ನಿಗದಿಪಡಿಸಿ ಎಲ್ಲ ನಮ್ಮ ದಲಿತ ಮಹಿಳೆಯರಿಗೆ ಶೌಚಾಲಯವನ್ನು ಮನೆಯಲ್ಲೇ ಮಾಡಿಕೊಡಬೇಕು. ಅವ್ರಿಗೆ ಅಕಸ್ಮಾತ್ ಜಾಗ ಇರಲಿಕ್ಕೂ ಕೂಡ ಎಲ್ಲಿಯಾದರೂ ಗೌರ್ಮೆಂಟ್ ಜಾಗ ಇದ್ದರೆ ಅಲ್ಲಿ ವ್ಯವಸ್ಥೆ ಮಾಡಿಕೊಡ್ಬೇಕು. ಹಲವಾರು ಬೇಡಿಕೆಗಳನ್ನು ಇಟ್ಕೊಂಡು ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೇವೆ. ಮುಂದಿನ ದಿನಮಾನಗಳಲ್ಲಿ ಒಂದು ದಿವಸ ನಮಗೆಲ್ಲ ಜಿಲ್ಲೆಯ ಎಲ್ಲ ಮೇಲಾಧಿಕಾರಿಗಳು ಒಂದು ಸಭೆ ನಡೆಸಿ ನಮ್ಮ ಎಲ್ಲ ಮಹಿಳೆಯರನ್ನು ಮತ್ತು ನಮ್ಮ ಪದಾಧಿಕಾರಿಗಳನ್ನು ಸುಮಾರು 50 ಜನರನ್ನು ನಾವು DC ಆಫೀಸ್ನ ಒಂದು ಕಾರ್ಯಾಲಯದಲ್ಲಿ ಒಂದು ನಮ್ಮ ಕುಂದುಕೊರತೆಯನ್ನು ಆಲಿಸಲಿಕ್ಕೆ ಅದನ್ನು ವ್ಯವಸ್ಥೆ ಮಾಡಿಕೊಡಬೇಕು ಅಂತ ಹೇಳಿಕೇಸಿ ನಾವು ಈಗಾಗಲೇ ಮನವಿ ಕೊಟ್ಟಿದ್ದೇವೆ. ಅದಕ್ಕೆ DC ಸಾಹೇಬರು ಒಪ್ಪಿಕೊಂಡಾರ. ಮುಂದಿನ ದಿನಮಾನಗಳಲ್ಲಿ ಇದು ಏನಾದರೂ ನಮ್ಮ ಬೇಡಿಕೆಗಳ ಈಡೇರದಿದ್ದಲ್ಲಿ ಪರಿಸ್ಥಿತಿಯಲ್ಲಿ ಇವತ್ತು 300 ಜನ ಹೆಣ್ಮಕ್ಳು ಬಂದಾರಲ್ಲ, ಮುಂದಿನ ದಿನಮಾನದಲ್ಲಿ 3,000 ಜನ ಬಂದು DC ಆಫೀಸ್ಗೆ ಮುತ್ತಿಗೆ ಹಾಕಿ ನಾವು ಒಳ್ಳೆಯ ಒಂದು ಹೋರಾಟದ ಮುಖಾಂತರ ಸರ್ಕಾರದ ಕಣ್ಣು ತೆರೆಸ್ತೀವಿ. ಅಷ್ಟೇ ಅಲ್ಲ, ನಮ್ಮನ್ನು ಆಳುವಂಥ ನಮ್ಮ ಹೋಟ ತಗೊಂಡು SC ಕೋಟದಲ್ಲಿ ಆರಿಸಿ ಬಂದಿರತಕ್ಕಂಥ ಯಾವುದೇ ಇವತ್ತು ಮಂತ್ರಿಗಳಾಗಿರ್ಬೋದು, MLAಗಳಾಗಿರ್ಬೋದು, ZPಗಳಾಗಿರ್ಬೋದು, ಅವರು ಕೂಡ ಮೊದಲು ಆರಿಸಿ ಬರಾಗ ಒಂದು ಕೆಲಸ, ಆಮೇಲೆ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಅವ್ರಿಗೂ ಕೂಡ ಅವ್ರ ಮನೆಗೂ ಕೂಡ ಮುತ್ತಿಗೆ ಹಾಕಿ ಅವರನ್ನು ಕೂಡ ಒಂದು ಬೇಷನಾಗ ಅವ್ರಿಗೆ ಒಂದು ಕಸಬರಿಗೆ ತೋರಿಸುವಂಥ ಕೆಲಸ ಅವರಿಗೂ ಕೂಡ ಮಾಡ್ತೇವೆ. ಆ ನಿಟ್ಟಿನಲ್ಲಿ ಇದನ್ನ ಎಚ್ಚರಿಕೆ ಇಟ್ಕೊಂಡು ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕಂತ ಹೇಳಿ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ವಿನಂತಿ ಮಾಡ್ಕೋತೀವಿ. ವಿಜಯಕರ್. ಬುದ್ಧ ಬಸವ ಅಂಬೇಡ್ಕರ್ ಇವರನ್ನು ನಮ್ಮ ಅಂತರಾಳದಲ್ಲಿ ಸ್ಮರಿಸುತ್ತಾ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಸಂಯೋಜಕ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ N. ಶಂಕರ್ ಅವರ ಒಂದು ನೇತೃತ್ವದಲ್ಲಿ, ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ನಾಗೇಶ್ ತಳವಾರ ಅವರ ನೇತೃತ್ವದಲ್ಲಿ ಹಾಗೂ ಜಿಲ್ಲಾ ಉಪಾಧ್ಯಕ್ಷರು ನಾಗೇಶ್ ಇವರು ನಮ್ಮ ಮುದ್ಕಣ್ಣವರಾಗಿರ್ಬೋದು ಮತ್ತು ನಮ್ಮ ಶಿವಣ್ಣವರಾಗಿರ್ಬೋದು, ಎಲ್ಲರೂ ನಮ್ಮ ಈ ದಲಿತ ಮುಖಂಡರನ್ನ ಅಂತರಾಳದಲ್ಲಿ ಸ್ಮರಿಸುತ್ತಾ ಇವತ್ತು ನಾವು ಮನವಿಯನ್ನು ಏನು ಕೊಡ್ತಾ ಇದ್ದೇವೆ. ಡಾಕ್ಟರ್ B. R. ಅಂಬೇಡ್ಕರ್ ಕಟ್ಟಿದಂಥ ದೊಡ್ಡ ಸಾಮ್ರಾಜ್ಯದಲ್ಲಿ, ಡಾಕ್ಟರ್ B. R. ಅಂಬೇಡ್ಕರ್ ಕಟ್ಟಿದಂಥ ದೊಡ್ಡ ಸಾಮ್ರಾಜ್ಯದಲ್ಲಿ ಅಂಬೇಡ್ಕರ್ ಒಂದೇ ಮಾತಾಡ್ತಾರ, ವೈ ಯು ಫಿಯರ್ ವೆನ್ ಐ ಆಮ್ ಹಿಯರ್ ದ ಸರ್ವಿಸ್ ಟು ದಿ ಹ್ಯೂಮನ್ ಕಮ್ಯುನಿಟಿ ಈಸ್ ದ ಬೆಸ್ಟ್ ಆಫರಿಂಗ್ ಟು ಯು ಅನ್ನುವಂಥ ಮಾತನ್ನು ಈ ಸ್ಪಂದನೆಯಲ್ಲಿ ಮನವಿ ಕೊಡುವಂಥ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮತ್ತು ಸರ್ಕಾರಕ್ಕೆ ನಾವು ಎಚ್ಚರಿಕೆ ಮಾಡುವುದೇನಪ್ಪ ಅಂತಂದ್ರೆ, ನಮ್ಮ ದಲಿತ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯಗಳಾಗ್ತಾ ಇದ್ದಾವ. ಅದಷ್ಟೇ ಅಲ್ಲದೆ ಬಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಾ ಗ್ರಾಮ ಸರ್ವೆ ನಂಬರ್ 147 ಬಾಡ ಸರ್ಕಾರ ಗೋಮಾಳ ಇದ್ರೂ ಕೂಡ ಅಲ್ಲಿ ನಿವೇಶನಗಳನ್ನ ಕಟ್ಟಿ ದಲಿತರಿಗೆ ನಿವೇಶನಗಳ ನಿರ್ಮಾಣ ಮಾಡಕ ಸರ್ಕಾರ ಹಿಂದೆ ಮುಂದೆ ನೋಡ್ತಾ ಇದೆ. ಅದಕ್ಕಾಗಿ ಸರ್ಕಾರಕ್ಕೆ ನಾವು ಏನು ಎಚ್ಚರಿಕೆ ಕೊಡ್ತೇವೆ, ಈ DC ಅವರ ಮುಖಾಂತರ ನಾವು ಕರ್ನಾಟಕ ಸರ್ಕಾರ ವಿಧಾನಸಭೆಗೆ ಏನು ನಾವು ನಿರ್ಣಯವನ್ನು ಹೇಳ್ತೇವೆ, ಏನು ನಾವು ಮನವಿಯನ್ನು ಕೊಡ್ತೇವೆ, ಏನು ಎಚ್ಚರಿಕೆಯನ್ನು ಕೊಡ್ತೇವಪ್ಪ ಅಂತಂದ್ರೆ, ದಲಿತ ಹೆಣ್ಣು ಮಕ್ಕಳಾಗಿರ್ಬೋದು, ಇವತ್ತು ದಲಿತರಿಗೆ ಆಗ್ತಕ್ಕಂಥ ಸ್ಮಶಾನ ಇರ್ಬೋದು, ಇವತ್ತು ಶೌಚಾಲಯ ಇರ್ಬೋದು, ಇವತ್ತು ಅದೇ ತರನಾಗಿ ನಾವು ಏನು ಮಾಡ್ತೇವೆ, ತಿಂಗಳಿಗೊಮ್ಮೆ ನಾವು ಪೊಲೀಸ್ ಸ್ಟೇಷನ್ನಲ್ಲಿ ದಲಿತರ ಕುಂದುಕೊರತೆಯನ್ನು ಸಭೆಯನ್ನು ಕರಿತೇವೆ. ಯಾರು ಕರಿತಾರೋ ಯಾರು ಬಿಡ್ತಾರೋ ಗೊತ್ತಿಲ್ಲ. ಇಂಥ ಸಂದರ್ಭದಲ್ಲಿ ದಲಿತರ ಕುಂದುಕೊರತೆ ಸಭೆಯನ್ನ ಆ ದಲಿತರ ಓಣಿಯಲ್ಲಿ ನಮ್ಮದೇ ಆದಂತ ಒಂದು ಸಮಾಜ ಮಂದಿರ ಇರುತ್ತೆ, ನಮ್ಮದೇ ಆದಂತ ಒಂದು ಸಮುದಾಯ ಭವನ ಅಲ್ಲಿ ನಡೆಸಿಕೊಡಬೇಕು. ಇದನ್ನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವ ಮುಖಾಂತರ ದಲಿತರಿಗೆ ನೀವು ಅನ್ಯಾಯ ಆಗ್ತಕ್ಕ ಒಂದು ಎಲ್ಲಾ ಪ್ರತಿಯೊಂದು ಯೋಚನೆಗಳನ್ನು ಮಾಡಿ ಸರ್ಕಾರ ನಮಗ ಒಂದು ಒಳ್ಳೆಯ ರೀತಿಯಲ್ಲಿ ನಮ್ಗೆ ಅನುಕೂಲ ಮಾಡಿಕೊಡುವಂತ ಮಾತನ್ನು ಹೇಳ್ತೇವೆ. ದಲಿತರ ಮೂಲಭೂತ ಹಕ್ಕು ಒದಗಿಸಿಕೊಡುವ ಜಾತಿ ಪದ್ಧತಿ ನಿರ್ಮೂಲನೆಗೊಳಿಸಬೇಕು. ಠಾಣೆಯ ದಲಿತರ ಕುಂದುಕೊರತೆ ಸಭೆಯನ್ನ ಮುಖ್ಯವಾಗಿ ನಾವು ಹೇಳುವ ಠಾಣೆಯ ಕುಂದುಕೊರತೆ ಸಭೆಗಳನ್ನ ದಲಿತರ ಒಂದು ಓಣಿಯಲ್ಲೇ ನಡೆಸಬೇಕನ್ನುವಂತ ಮಾತನ್ನು ಹೇಳಿ ಈ ಮುಖಾಂತರ ನಾನು ಕೇಳ್ತಾ ಇದ್ದೀನಿ. ದಲಿತ ಸಾಹಿತಿಗಳು, ಕರ್ನಾಟಕ ಸರ್ಕಾರ, ಅಶೋಕ್ ನಡುವಿನಮಣಿ. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ S ನ್ಯೂಸ್ ಕರ್ನಾಟಕ ಎಕ್ಸ್‌ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.